ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಹರಿಶ್ಚಂದ್ರ ಹೇಗೂ ಮಾಡಿ ಒಂದು ವಾರ ಮದುವೆನ ಮುಂದಕ್ಕೆ ಹಾಕ್ತಾರೆ. ಆದರೆ ಇಲ್ಲಿ ಮದುವೆ ನಿಂತೋಯ್ತು ಅಂತ ತುಂಬ ಖುಷಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಅನ್ನೋಕ್ಕಿಂತ ನಮ್ಮ ಹರಿಶ್ಚಂದ್ರ ಅವರ ಪ್ರೀತಿಯ ಹುಡುಗಿ ನಿಜವಾಗ್ಲೂ ಖುಷಿ ಪಟ್ಟಿದ್ದಷ್ಟೇ ಅಲ್ಲ, ಈಗ ನಿಜವಾಗ್ಲೂ ಇರಿಟೇಟ್ ಆಗ್ತಿದ್ದಾಳೆ. ಅದಕ್ಕೆ ಕಾರಣ ಆರ್ಯ ಕಾಲ್ ಮಾಡ್ತಿರೋದು. ಆರ್ಯ ಕಾಲ್ ಮಾಡ್ತಿದ್ದಾಗೆ ಚಂದನ ಫುಲ್ ಇರಿಟೇಟ್ ಆಗ್ತಿದ್ದಾಳೆ. ಆ ಕಡೆ ಕಾಲ್ ಪಿಕ್ ಮಾಡು ಅಂತ ಆರ್ಯ ಟೆನ್ಷನ್ ಮಾಡ್ಕೊತಿದ್ರೆ ಇಲ್ಲಿ ಇರಿಟೇಟ್ ಮಾಡಿಕೊಂಡು ಫೋನ್ನ ಬಿಸಾಡ್ಬಿಟ್ಟಿದ್ದಾಳೆ ಚಂದನ. ಆ ಒಂದು ಸಿಟ್ಟಲ್ಲಿ ಮನೆಗೆ ಬಂದಂತಹ ಆರ್ಯ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅವರ ಒಂದು ಪ್ರಶ್ನೆಗೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಚಂದನ ಇವತ್ತು ರೆಬೆಲ್ ಆಗ್ತದಾಗ ಯಾಕೆ ರಿಸೀವ್ ಮಾಡೋದಿಲ್ಲ ನಾನು ಅಂತ ಹೇಳಿ ಫುಲ್ ರೊಚ್ಚಿಗೆತ್ತಿದ್ದಾಳೆ. ನಿಜವಾಗ್ಲೂ ಶಾಕ್ ಆಗ್ತದೆ. ಈ ಕಡೆ ಒಂದು ಕ್ಷಣ ಬೆಚ್ಚು ಬಿದ್ದು ಬಿಟ್ಟಿದ್ದಾರೆ ಆರ್ಯ ಅಂತಾನೆ ಹೇಳ್ಬೋದು. ಅದೇ ಕ್ಷಣದಲ್ಲಿ ಇಲ್ಲಿ ಚಂದನ ಪ್ರೀತಿಯ ತಂದೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಿದ್ದೆ ಇತ್ತ ಕಡೆ ನೋಡಿ ಅಂಕಲ್ ಹೇಗೆ ಮಾತಾಡ್ತಿದ್ದಾಳಿ ಅಂತ ಆರ್ಯ ಹೇಳ್ತಿದ್ರೆ, ಅಪ್ಪ ಇವನು ಸೈಕೋ ಥರ ಬಿಹೇವ್ ಮಾಡ್ತಾನೆ ಅಂತ ಹೇಳಿ ಚಂದನ ಹೇಳ್ತಿದ್ದಾಳೆ. ಚಂದನ ಮಾತನ್ನ ಕೇಳಿ ರೊಚ್ಚಿಗೆದ್ದಂಥ ಅಪ್ಪ ಎಂದೂ ಮಗಳ ಮೇಲೆ ಕೈ ಮಾಡದಿರೋ ತಂದೆ ಇವತ್ತು ಕೈ ಮಾಡೇ ಬಿಡ್ತಾರೆ. ಚಂದನ ಕಪಾಳಕ್ಕೆ ಬಾರಿಸೇ ಬಿಡ್ತಾರೆ. ಇದರಿಂದ ಚಂದನ ಕುಸಿದು ಹೋಗ್ತದಾಳೆ. ತನ್ನ ಆಸೆ ಕನಸನ್ನ ಬುದ್ಧಿಯನ್ನೇ ಕಿತ್ತಿಸುವುದು ಇವತ್ತು ಆರ್ಯನ ಮದುವೆ ಆಗಬೇಕಾ ಅನ್ನೋ ಒಂದು ಗೊಂದಲಕ್ಕೆ ಸಿಕ್ಕಿ ಬೀಳ್ತಿರೋ ಚಂದನ ಕೊನೆಗೂ ಅಂತಿಮವಾಗಿ ತೀರ್ಮಾನ ಮಾಡುವುದೇನು? ಖಂಡಿತವಾಗ್ಲೂ ಅಪ್ಪನ ಮಾತಿಗೆ ಓಗೊಟ್ಟು ಆ ಸೈಕೋ ಆರ್ಯನ ಮದುವೆ ಆಗ್ತಾಳ, ಅಥವಾ ತನ್ನ ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಹರಿಶ್ಚಂದ್ರನನ್ನು ಕೈ ಹಿಡಿದು ಅವರ ಮನೆ ಸೇರ್ತಾಳ? ಏನಾಗತ್ತೆ ಮುಂದಿನ ವಿಡಿಯೋದಲ್ಲಿ.